ಪೃಥ್ವಿ ದ ಸ್ಟಾರ್. ಸೊ ಇವತ್ತು ಇನ್ನೊಂದು ಟ್ರಾವೆಲಿಂಗ್ ವಿಡಿಯೋ ಒಟ್ಟಿಗೆ ನಿಮ್ಮೊಂದಿಗಿದ್ದೀನಿ. ಸೊ ಲೆಟ್ಸ್ ಬಿಗಿನ್. ಹೋಗ್ತಾ ಇರೋದು ನಮ್ಮ ಅಜ್ಜಿ ಮನೆ ಭಟ್ಕಳಕ್ಕೆ. ಸೊ ಇಲ್ಲಿ ನೋಡಿ, ನಂದು ದಿನೇಶ್ ಅವ್ರದ್ದು ಮ್ಯಾಚಿಂಗ್ ಆಗಿದೆ. ಹಾಗೆ ರಶ್ಮಿ ಅಮ್ಮ ಅವ್ರದೇ ಲೋಕದಲ್ಲಿದ್ದಾರೆ. ಹಾಯ್, ಕೇಳಿಸ್ತಾನೆ ಇಲ್ಲ ಅವರಿಗೆ. ಹಾಗೇನೆ ನನ್ನ ಮಗಳು ಹಿಂದೆ ಡಿಕ್ಕಿಯಲ್ಲಿ ಕುತ್ಕೊಂಡಿದ್ದಾಳೆ ಆಸ್ ಯೂಶುವಲ್, ಅವಳು ಸೀಟಲ್ಲಿ. ಪಪ್ಪ ನನ್ನ ಸೀಟ್ ಹಿಂದೆ ಇದ್ದಾರೆ. ಹಾಗೇನೆ ಕಾರವಾರ ಟು ಭಟ್ಕಳ ಹೋಗ್ಬೇಕಂದ್ರೆ 2.5 hours ಜರ್ನಿ ಆಗತ್ತೆ. ಸೊ ಕಾರವಾರ ಟು ಭಟ್ಕಳ ಮತ್ತೆ ಇನ್ನೊಂದು 2-3 ತಾಲೂಕು ಎಕ್ಸ್ಪ್ಲೋರ್ ಮಾಡಬಹುದು. ಕಾರವಾರ ಆದ್ಮೇಲೆ ಅಂಕೋಲಾ, ಕುಮಟಾ, ಹೊನ್ನಾವರ, ದೆನ್ ಭಟ್ಕಳ. ಸೊ ಎಲ್ಲ ತಾಲೂಕು ಒಂದಕ್ಕಿಂತ ಒಂದು ವಿಶೇಷತೆಯನ್ನ ಪಡ್ಕೊಂಡಿದೆ. ಈ ಎಲ್ಲಾ ತಾಲೂಕಿನ ವಿಶೇಷತೆನ ಎಕ್ಸ್ಪ್ಲೋರ್ ಮಾಡಿ ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ ನಾನು. ಸೊ ಆ ಲಿಂಕ್ ಅನ್ನು ಸಹ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬಹುದು. ಇಲ್ಲಿ ನನ್ನ ಅಜ್ಜಿ ಮನೆನ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಇದೇ ನೋಡಿ ನನ್ನ ಅಜ್ಜಿ ಮನೆ. ಒಳಗೆ ಹೋಗೋಣ ಬನ್ನಿ. ಸೊ ಗೈಸ್ ಬನ್ನಿ, ನಾನು ನಮ್ಮ ಹಿತ್ಲನ್ನು ತೋರಿಸ್ತೀನಿ. ಇಲ್ಲಿ ನೋಡಿ. ಸೊ ಇವಾಗ ನಾನು ನನ್ನ ಫೇವ್ರೇಟ್ ಸ್ಪಾಟ್ ನನ್ನ ಹಿತ್ಲಲ್ಲಿದ್ದೀನಿ. ಹಿತ್ಲು ಸ್ವಲ್ಪ ಮೆಸಪ್ ಆಗಿದೆ ಇವಾಗ. ನನ್ನ ಫಂಕ್ಷನ್ ಎಲ್ಲ ಇರೋದ್ರಿಂದ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಟೈಮ್ ಇಲ್ಲ. ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿ ನನ್ನ ಇಬ್ಬರು ತಂಗಿಯರು ಕೃತಿಕಾ ಮತ್ತೆ ರಶ್ಮಿ. ನೀವು ನೋಡಿದ್ದೀರಾ ಕೃತಿಕಾನ ಈ ಹಿಂದೆ ಒಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಆ್ಯಕ್ಚುಲಿ ಭಟ್ಕಳ ವಿಡಿಯೋನೇ ನಾನು ಕಂಪ್ಲೀಟ್ ಆಗಿ ಮಾಡಿದ್ದೀನಿ. ಅದರಲ್ಲಿ ನಮ್ಮ ಹಿತ್ಲು, ನಮ್ಮ ಮನೆ ಕಂಪ್ಲೀಟ್ ಅದ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಆ ಲಿಂಕ್ ಅಂತ ನಾನು ಡಿಸ್ಕ್ರಿಪ್ಷನ್ಗಳು ಕೊಡ್ತಾ ಇದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಆ ವಿಡಿಯೋ ಮಾತ್ರ ನನ್ನ ಮೋಸ್ಟ್ ಫೇವ್ರೇಟ್ ವಿಡಿಯೋ ನನ್ನ ಎಲ್ಲ ವಿಡಿಯೋದಲ್ಲಿ. ಸೊ ದಯವಿಟ್ಟು ನೀವು ಚೆಕ್ ಮಾಡಿ ಮತ್ತು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ನಮ್ಮ ಮನೆ, ನಮ್ಮ ಹಿತ್ಲು, ಹಾಗೆ ನಮ್ಮ ಭಟ್ಕಳ ಅಂತ. ಸೊ ಇವಾಗ ಫಂಕ್ಷನಿಗೆ ಹೋಗ್ಲಿಕ್ಕೆ ರೆಡಿ ಆಗಬೇಕು. ಅಂದಾಗೆ ಇವತ್ತು ನಾವು ಬಂದಿರೋದು ನನ್ನ ದೊಡ್ಡಪ್ಪನ ನನ್ನ ಚಿಕ್ಕಪ್ಪನ ಮಗಳು ಧನಶ್ರೀದು ಮಗುದು ನೇಮಿಂಗ್ ಸೆರೆಮನಿಗೆ. ಸೊ ಇವಾಗ ಹೋಗ್ತೀನಿ, ರೆಡಿ ಆಗಿ ಬರ್ತೀನಿ. ಯಾಕಂದರೆ ಫುಲ್ ಇವಾಗ ಜರ್ನಿ ಮಾಡಿ ಬಂದಿದ್ದಷ್ಟೇ, ಸ್ವಲ್ಪ ಸುಸ್ತಾಗಿದೆ. ಓಕೆ, ರೆಡಿ ಆಗಿಬಿಟ್ಟು ಮತ್ತೆ ಸಿಗೋಣ. ರೆಡಿ ಆಗಿ ಬರೋ ತನಕ ನೀವೇನು ಮಾಡ್ತೀರಾ ಅಂದರೆ, ಇವತ್ತಿನ ಫಂಕ್ಷನ್ಗೆ ಡೆಕೋರೇಷನ್ ಹೇಗೆ ನಡೀತಾ ಇದೆ ತಯಾರಿ ಅಂತ ನೋಡಿ. ಇವನು ನೋಡಿ ರಾಹುಲ್ ಪ್ರಭು, ನನ್ನ ಚಿಕ್ಕಪ್ಪನ ಮಗ. ಸೊ ಇವತ್ತಿನ ಲೈಟಿಂಗ್ ಡೆಕೋರೇಷನ್ ಎಲ್ಲ ಇವನ್ ನೇತೃತ್ವದ ಮೇರೆಗೆ ಆಗ್ತಾ ಇದೆ. ಇವತ್ತಿನ ಫಂಕ್ಷನ್ನ ಲೀಡ್ ಮೆಂಬರ್ ಧನಶ್ರೀ. ಇವಳನ್ನ ನಾನು ತೋರಿಸ್ತಾ ಇದ್ದೀನಿ, ಪರಿಚಯ ಆಮೇಲೆ ಮಾಡಿಸ್ಕೊಡ್ತೀನಿ. ಇವಳು ನೋಡಿ ಪಾಪು ಅಮ್ಮ. ಇವಳೇ ಒಂದು ಪುಟಾಣಿ ಪಾಪು ಥರ ಕ್ಯೂಟ್ ಆಗಿದ್ದಾಳಲ್ವಾ. ಸೊ ರೆಡಿ ಆಗಿದ್ದೀನಿ, ಇವಾಗ ಬನ್ನಿ ಫಂಕ್ಷನಿಗೆ ಹೋಗೋಣ. ಇವಾಗ ಫಸ್ಟ್ ಮಗು ಅಮ್ಮಂಗೆ ಆರತಿ ಶಾಸ್ತ್ರ ಇರತ್ತೆ, ಅದಾದ್ಮೇಲೆ ತೊಟ್ಲು ಹಾಕೋ ಶಾಸ್ತ್ರ. ಶಾಸ್ತ್ರ ನಡೀತಾ ಇದೆ. ಮಗುನ ತೊಟ್ಲಿಗೆ ಹಾಕೋಕ್ಕಿಂತ ಮುಂಚೆ ಇಲ್ಲಿ ಗುಂಡಪ್ಪನ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದಾರೆ. ಗುಂಡಪ್ಪ ಅಂದರೆ ಇಲ್ಲಿ ಗುಂಡು ಕಲ್ಲು. ಆ ಕಲ್ಲಿಗೆ ವೈಟ್ ಕಲರ್ ಬಟ್ಟೆನ ಸುತ್ತಬಿಟ್ಟು ಈ ರೀತಿ 5 times ತೊಟ್ಲು ಸುತ್ತಲೂ ಸುತ್ತಾ ಇದ್ದಾರೆ ಮಗುವಿನ ಇಬ್ಬರು ಅಜ್ಜಿಯಂದರು. ಇವಾಗ ನೆಕ್ಸ್ಟ್ ಮಗು ಟರ್ನ್. ಮಗುನ್ ಸಹ ಇದೇ ರೀತಿ ತೊಟ್ಲು ಸುತ್ತು 5 times ಸುತ್ತುತ್ತಾರೆ.
ಹಾಗೇನೆ ನಾನು ಒಳಗೆ ಮಾತಾಡ್ತಾ ಇದ್ದೆ, ನನಗೆ ಗೊತ್ತು ಕೇಳಿಸಿಲ್ಲ ಅಂತ. ಹಿಂದೆ ಗಜ 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 ಮಾತಾಡ್ತಾ ಇದ್ರು, ಹಾಗೇನೆ ಹಿಂದೆ ಬಂದು ಮಾತಾಡ್ತಾ ಇದ್ರು. ಹಾಗಾಗಿ ನಾನು ಹೊರಗೆ ಬಂದಿದ್ದೀನಿ. ಇವಾಗ ನಾನು ಇಟ್ಟಿರೋ ಹೆಸರು ನನ್ನ ಮಗನಿಗೆ ನಕ್ಷ ಅಂತ. ನನ್ನ ಮಗ ಅಂದ್ರೆ ಅದೇ ನನ್ನ ತಂಗಿ ಮಗು, ನನ್ನ ಮಗು ಅಲ್ವಾ. ಸೊ ನನ್ನ ಹೆಸರು ನಕ್ಷ ಅಂತ ಇಟ್ಟಿದ್ದೀನಿ. ಸೊ ಬನ್ನಿ ಒಳಗಡೆ ಹೋಗೋಣ, ಏನೇನಾಗ್ತಿದೆ ಅಂತ ನೋಡೋಣ ಬನ್ನಿ. ಏನೇನು ಹಿಂದೆ ನೋಡ್ಬೋದು, ಇಲ್ಲಿ ನೋಡಿ ಹೆಣ್ಮಕ್ಳ ಗಾಸಿಪ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡ್ಬೋದು ಹೆಣ್ಮಕ್ಳ ಮಧ್ಯೆ ಒಬ್ನು ಕೃಷ್ಣ, ಹಾಗೇನೆ ಗಂಡು ಮಕ್ಳು ಗಾಸಿಪ್ ಇಲ್ಲಿದೆ. ನಮ್ ಚಿಕ್ಕಮ್ಮ ನೋಡಿ ನಗ್ತಾ ಇದ್ದಾರೆ. ಇಲ್ಲಿ ನೋಡಿ ಇವರೇ ನನ್ನ ಚಿಕ್ಕಮ್ಮ. ನನ್ನ ಮಗಳು ಧ್ರುವಿದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗ್ತಾ ಇದೆ ಇಲ್ಲಿ. ಹಾಗೇನೆ ಈ ಜಾಗ ಬಂದ್ಬಿಟ್ಟು ಪಡ್ಸಾಲೆ ಅಥವಾ ಜಗಲಿ ಅಂತಾರಲ್ಲ, ಅದು ಮನೆ ಹೊರಗೆ ಸೆಡ್ ಒಳಗಡೆ ಇದ್ದೀವಿ. ಹಾಗೆ ಇಲ್ಲಂತೂ ಸಿಕ್ಕಾಪಟ್ಟೆ ಆಟ ಆಡ್ತಾ ಇದ್ವಿ, ಇವಾಗಲೂ ಆಟ ಆಡ್ತೀವಿ ನಾವು. ಕಂಬ ತುಂಬ ಇದೆ, ಹಾಗಾಗಿ ನಮ್ಮ ಫೇವ್ರೇಟ್ ಆಟ ಕಂಬ ಆಟ ಆಡೋದು. ಗೈಸ್ ಇವಾಗ ಟೈಮ್ 11:45 ಆಗಿದೆ. ನಿದ್ರೆ ಅಂತೂ ಕಣ್ಣಲ್ಲಿ ಸಿಕ್ಕಾಪಟ್ಟೆ ಇದೆ, ಬಟ್ ನಿದ್ರೆ ಮಾಡಕ್ ಮಾತ್ರ ಮನ್ಸಿಲ್ಲ. ಇನ್ನು ಕಸಿನ್ಸ್ ಎಲ್ಲ ಸೇರಿ ಮಾತಾಡ್ತಾ ಇದ್ದೀವಿ. ಸೊ ಇಲ್ಲಿ ಬಂದ್ರೆ ಹಾಗೇನೆ ಎಲ್ಲರಿಗೂ ನಿದ್ರೆ ಬಂದಿರತ್ತೆ, ಬಟ್ ನಿದ್ದೆ ಮಾಡಕ್ ಮಾತ್ರ ಯಾರಿಗೂ ಮನ್ಸಿರಲ್ಲ. ಇವತ್ತು ಆಕ್ಚುಲಿ ಬೇಗ ಆಗಿರೋದು ನಮ್ದು, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಊಟನೂ ಆಗ್ತಾ ಇರ್ಲಿಲ್ಲ. ಹಾಗೇನೆ ಇವಾಗ ಧನಶ್ರೀಗೆ ವೇಟ್ ಮಾಡಬೇಕು ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ಧನಶ್ರೀಗೆ ಇನ್ನು ಕರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ. ಸೊ ಅವಳಿಗೆ ಮಗುನ ಮಲಗಿಸ್ತಾ ಇದ್ದಾಳೆ, ಮಲಗಿಸಾದ್ಮೇಲೆ ನಿಮ್ಮನ್ನ ಕರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಗೈಸ್ ಫೈನಲಿ ನಮ್ಮ ಧನಶ್ರೀನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಬಿಸಿ ಇದ್ಲು ಇವಳೇ ಧನಶ್ರೀ. ಲಾಸ್ಟ್ ಟೈಮ್ ನಾನು ಹೇಳಿದ್ರೆ ಅನುಶ್ರೀ ಧನಶ್ರೀ ಮತ್ತೆ ನಾವು ತುಂಬಾ ಕ್ಲೋಸ್ ಆಗಿದ್ವಿ, ಇವಾಗ್ಲೂ ಕ್ಲೋಸ್ ಆಗಿ ಇದ್ವಿ ಅಲ್ಲ. ಇವನ್ ನೋಡಿ ನನ್ನ ಮಗ ನಕ್ಷ, ಇಲ್ಲಿ ನೋಡಿ ನಿದ್ರೆದಿದ್ದಾನೆ. ಸೊ ಗೈಸ್ ಇಲ್ಲಿಗೆ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಮುಂದಿನ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.